ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಪೆಷಲ್ ಏನೂ ಇಲ್ಲ, ದಾಂಡೇಲಿಗೆ ಹೋಗ್ತಾಯಿದ್ದೀವಿ ಅಷ್ಟೇ. ಇವಾಗ ಟೈಮ್ 7:18 ಆಗಿದೆ. ನಾನು ರೆಡಿಯಾಗಿ 20 ಮಿನಿಟ್ಸ್ ಆಯಿತು. ಅವರಿನ್ನೂ ಯಾರೂ ರೆಡಿಯಾಗಿಲ್ಲ. ಈಗ ಲಕ್ಷ್ಮೀ ಮನೆ ಹತ್ರ ಹೋಗ್ತೀನಿ. ನೋಡಿ ಔಟ್ಫಿಟ್. ಬನ್ನಿ ಹೋಗೋಣ. ನಾವು ಆ್ಯಕ್ಚುಲಾಗಿ ಟ್ರೈನ್ ಬುಕ್ ಮಾಡಿದ್ದೀವಿ. ಟ್ರೈನಲ್ಲಿ ಧಾರವಾಡ ಹೋಗ್ಬಿಟ್ಟು ಟ್ರೈನಲ್ಲಿ ಅಲ್ಲಿಂದ ಬಸ್ ಅಂತೆ ದಾಂಡೇಲಿಗೆ. ನೋಡೋಣ ಯಾವ ರೀತಿ ಇರುತ್ತಂತ. ಬನ್ನಿ, ಲೆಟ್ಸ್ ಗೋ. ಕಮ್ ಕಮ್ ಕಮ್, ಬನ್ನಿ ಹೋಗೋಣ. ಮಾತಾಡು. ಏನಂತ ಮಾತಾಡಲಿ? ದಾಂಡೇಲಿ ಹೋಗ್ತಿದ್ವಿ ಫ್ರೆಂಡ್ಸ್. ಲಕ್ಷ್ಮೀ ಮನೆ ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ಲ ಗ್ರೂಪಲ್ಲಿ ದಾಂಡೇಲಿ ಹೊರಟಿದ್ದೀವಿ. ಇವ್ರು ಫಸ್ಟ್ ಮಾತಾಡ್ಕೊಂಡಿದ್ರು. ನಾವೇನು ಮಾತಾಡ್ಕೊಂಡಿಲ್ಲ. ಇನ್ನು ಯಾರು ಬಂದಿಲ್ಲ. ನಾನು ರೆಡಿಯಾಗಿ ಬಂದಿದ್ದೀನಿ, ಇವಳು ರೆಡಿಯಾಗಿದ್ದಾಳೆ ನೋಡಿ. ವಾ, ಇನ್ನು ಕೊಡ್ಬೇಕಂತ ಎಷ್ಟು ಕೊಡ್ತಾರೆ ಇವರು? ತುಂಬಾ ಬೇಗ ಬಂದ್ಬಿಟ್ರಿ. ಇವರಿಂದಲೇ ಲೇಟ್ ಆಗಿರೋದು. ಬೇಗ ಬರಕ್ ಹೋಗಲ್ವೇಣ ನಿಂಗ ಗುಡ್ಡಮ್ಮ? ಇನ್ ಇಂಟರ್ನ್ಯಾಷನಲ್ ಟ್ರಿಪ್ ಆದ್ರೆ ಇನ್ನೆಂಗಣ? ಏನ ದೀಪಿಕಾ, ಇಂಟರ್ನ್ಯಾಷನಲ್ ಟ್ರಿಪ್ ಆದ್ರೆ ಇನ್ನೆಷ್ಟೊತ್ತಿ ಬರ್ತೀಯಾ? ಸರಿ ಬನ್ನಿ. ಆಲ್ರೆಡಿ ಹೊರಟಿದೀವಿ ಗೈಸ್. ಆಲ್ಮೋಸ್ಟ್ ಈಗ 8:30 ಏನೇ 7 o'clock ಹೊರಡಿ ಅಂತ ಹೇಳಿದ್ದು 8:30 ಆಗ್ತಾ ಇದೆ. 8:30 ಆಯ್ತು. ಈಗ ಬೇಲೂರಿಂದ ಮನೆಯಿಂದ ಬಿಡ್ತಾ ಇದೀವಿ ಬಿಕಾಸ್ ಆಫ್ ದೀಪಿಕಾ ಅಂಡ್ ಮಂಜಣ್ಣ. ಊಟ ಮಾಡಿ ಎಲ್ಲಿದ್ದಾಳೆ ಪಾಪ ಚೆಶು ರೋಡಲ್ಲಿ ನಿಂತಿದ್ದಾಳೆ. ಇವಳು ಮಗಳು ತೋರಿಸ್ತೀನಿ. ಎಲ್ಲಿದ್ದಾಳೆ? ಅಳ್ತಾಳೆ, ನಡಿಯೋಣ. ಇಲ್ಲ, ಒಳಗೆ ಹೋಗಿದ್ದಾಳೆ. ಈಗ ಹಾಸನ್ಗೆ ಹೋಗಿ ಅಲ್ಲಿ ಏನು ಡಿನ್ನರ್ ಮಾಡ್ಕೊಂಡು ಆಮೇಲೆ ಟ್ರೈನ್. ಅಲ್ಲ, ನೀನ್ ಹೆಂಗೆ ಅಂತ ಯಾರಿಗ್ ಗೊತ್ತು? ಅಂದಿರ್ತೀರಾ ಅಲ್ಲಿ ಮಾತಾಡುವಾಗ. 200 ರೂಪಾಯಿ ಕಬಾಬ್ ತಿನ್ಕೊಂಡ್ ಬಂದಿದ್ದಾರೆ. ನಮಗೆ ಒಂದ್ ಪೀಸ್ ತಂದಿಲ್ಲ. 8 ನೆನಪೇ ಬರ್ಲಿಲ್ವಾ ನಿಮ್ಗೆ? ಏನ್ರಿ ನೆನ್ಪಂತು ಅಂದಲ್ಲ? ನೆನ್ಪಂತು, ಅದೇ ಲಾಸ್ಟ್ ಪೀಸ್ ಎಸ್ ಬಂದಲ್ಲ. ಲಾಸ್ಟ್ ಪೀಸು ನನ್ನ ನೆನ್ಪಿಗೋಸ್ಕರ ಎಸಾಕ್ ಬಂದಿದ್ದಾರೆ ಅಂತ ನೋಡಿ. ತಿನ್ಲಿ ಅಂತ ಎಸಾಕ್ ಬಂದಿದ್ದಾನೆ. ಅಲ್ಲೋಗಿ ಹಾಕೊಂಬಂದು ತಿಂತೀನಿ ನಾನೀಗ. ನೋಡಿ ಗೈಸ್, ನೋ ವ್ಯಾಲ್ಯೂ ಫಾರ್ ವೈಫ್ಸ್. ಟೋಟಲಿ ಡಿಸಪಾಯಿಂಟೆಡ್. ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ ಗೈಸ್. ಊಟ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೊಡ್ತೀವಿ. ಹಾಸನ್ ರೈಲ್ವೆ ಸ್ಟೇಷನ್ ಗೈಸ್. ಕಾರ್ ಪಾರ್ಕ್ ಮಾಡಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಬಂದ್ರಿ ವಿಜಿ? ಮಳೆ ಬರ್ತಾ ಇದೆ ಗೈಸ್. ದಾಂಡೇಲಿಯಲ್ಲಿ ಮಳೆ ಬರ್ತಾ ಇದ್ರೆ ಸಾಕಾಗಿದೆ. ಮೇನ್ ರಿವರ್ ರಾಫ್ಟಿಂಗ್ ಬೇಕು, ಇಲ್ಲ ಅಂದ್ರೆ ಬೇಜಾರಾಗ. ಮಳೆ ಬಂದ್ರೆ ರಿವರ್ ರಾಫ್ಟಿಂಗ್ ಇರಲ್ವಂತೆ. ನೋಡೋಣ ನಮ್ಮ ಲಕ್ ಹೇಗಿದೆ ಅಂತ. ಈಗ ವಿಡಿಯೋ ಮಾಡ್ತಿದ್ಯಾ? ಹುಬ್ಳಿ ಜಂಕ್ಷನಿಂದ ಈಗ ಟ್ರೈನು ಪಾಸ್ ಆಗ್ತಿದೆ. ಧಾರವಾಡ ಜಂಕ್ಷನ್. ಹುಬ್ಳಿ ಜಂಕ್ಷನ್ ಎಷ್ಟು ದೊಡ್ಡದು. ಹುಬ್ಬಳ್ಳಿ ತುಂಬ ದೊಡ್ಡ ಜಂಕ್ಷನ್ ಇದೆ. ಹುಬ್ಳಿಲಿ ಫ್ರೆಶ್ ಅಪ್ ಆಗಿ ಟೀ ಆಯಿತು. ಟೀ ಅಂತೂ ಯಾವುದಕ್ಕೂ ಬೇಡ ಥರ ಇತ್ತು. ಆಮೇಲೆ ಬಿಸಿಲಿಗೆ ಸಕ್ಕರೆ ಆಗ್ತಾನಿತ್ತು. ಅದು ಕುಡಿದೇ ಇದ್ರೂ ಆಗೋದು, ಆದರೂ ಕುಡಿದಿದ್ದೀವಿ. ಕಾಫಿ ಮಾಡಿ ಚೆನ್ನಾಗಿದ್ದಾರೆ ಅಂತ ಕುಡಿದಿದ್ದೀವಿ. ಕಾಫಿ ಸಿಕ್ಕಿದ್ರೆ ಚೆನ್ನಾಗಿರ್ತೈತೆ.
ನೆಕ್ಸ್ಟ್ ಧಾರವಾಡ. ನೋಡಿ ಗಾಯ್ಸ್, ಎಲ್ಲಿದ್ದೀವ್ರೆ? ಧಾರವಾಡ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಈಗ ಟೈಮ್ ಬಂದು 6:55 ಆಗಿದೆ. ಚಂದ್ರಶೇಖರ್, ಗಿರೀಶ್ ಕಾರ್ನಾಡ್, ಜ್ಞಾನಪೀಠ ಅವಾರ್ಡ್ಸ್. ಸಖತ ಮಾಡಿದ್ದಾರೆ ಬೆಸ್ಪೇಟ್. ಮಾಸ್ತಿ ವೆಂಕಟೇಶ್, ಕೋಟ ಶಿವರಾಮ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಕ್ಕೆ ಬಂದಿದ್ದೀವಿ ಗೈಸ್. ಮಂಜಣ್ಣರೆಲ್ಲ ಅಕ್ಷತಾ ದಾವಣಗೆರೆ ಬೆಣ್ಣೆ ದೋಸೆ ಗೈಸ್. ಟೇಸ್ಟ್ ಬೆಣ್ಣೆ ಕಣೆ, ಬೆಣ್ಣೆ ಕಣೆ. ಅಲ್ಲ ಎಕ್ಸ್ಪ್ರೆಷನ್ ಕೊಡೋಣ. ಎಲ್ಲ ನೀವು ಕಂಪ್ನಿ ಫ್ರೆಂಡ್ಸಾ? ನಮ್ಮ ಅಕ್ಕನ ಮನೆ. ನೋಡಿದ್ರಲ್ಲ ಬಸ್ಸಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ. ಆ್ಯಕ್ಚುಲಾಗಿ ಅದು ಪ್ರೈವೇಟ್ ಬಸ್ ಅಲ್ಲ, ಅದು ಗೌರ್ಮೆಂಟ್ ಬಸ್ಸು. ಅಲ್ಲಿ ಸ್ವಲ್ಪ ಗಲಾಟೆ ಆಯಿತು, ಒಂದು ಹುಡುಗಿಗೂ ಕಂಡಕ್ಟ್ರಿಗೂ ಗಲಾಟೆ ಆಯಿತು. ಆ ಹುಡುಗಿ ಸ್ವಲ್ಪ ಮುಂದೆ ಹೋಗೋ ಅಂದಿದ್ದಕ್ಕೇ ಕಂಡಕ್ಟ್ರಿಗೆ ಏನೇನೋ ಮಾತಾಡಿದ್ಲು. ನಾವು ನೆಕ್ಸ್ಟು ಕಂಡಕ್ಟ್ರಿಗೆ ಸಪೋರ್ಟ್ ಮಾಡಿ ಮಾತಾಡಿದ್ವಿ. ಹಾಗಾಗಿ ಅವರು ನಮಗೆ ಸ್ವಲ್ಪ ಫ್ರೀ ಬಿಟ್ಬಿಟ್ರು. ಅಲ್ಲಿ ನಾವು ಹಾಗಾಗಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ಏನೂ ಹೇಳಿಲ್ಲ. ಬಸ್ಸಲ್ಲಿ ಸ್ವಲ್ಪ ಜನ ದಾಂಡೇಲಿಗೆ ಸ್ವಲ್ಪ ಜನ ಹೋಗ್ತಾಯಿದ್ರು ಟ್ರಿಪ್ ಅಂತಲೇ. ಅವರು ಸ್ವಲ್ಪ ಫ್ರೆಂಡ್ಸ್ ಆದರು, ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಎಲ್ಲ ಡ್ಯಾನ್ಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಅಲ್ಲಿಂದ ಬೈಕ್ನ ರೆಂಟಿಗೆ ತೊಗೊಂಡು ರೆಸಾರ್ಟ್ ಕಡೆ ಹೊರಟ್ವಿ ನೋಡಿ. ಹಿಡನ್ ವ್ಯಾಲಿ ರೆಸಾರ್ಟ್ ಈಗ ಬಂದಿದ್ದೀವಿ. 12 ಆಗಿದೆ ಚೆಕ್-ಇನ್ನಿಗೆ. ನಾನು ಅಲ್ಲಿ ಹೇಳ್ದೆ ಅವಳಿಗೆ ಮಾಡಿ ಅಂತ. ಬನ್ನಿ ಚೆನ್ನಾಗಿದೆ ಅಲ್ವಾ? ಸ್ವಿಮ್ಮಿಂಗ್ ಪೂಲ್ ಜನನೇ ಇಲ್ವಲ್ಲ ಮಾರಾಯ್ತಿ. ಇಲ್ಲೂ ಟೆಂಟ್ ಇದೆಯಲ್ಲ. ಇಲ್ಲೂ ಟೆಂಟ್ ಇದೆ ನೋಡು.
ಹಿಡನ್ ವ್ಯಾಲಿ ರೆಸಾರ್ಟ್ ತುಂಬ ಚೆನ್ನಾಗಿದೆ ಗೈಸ್. ಯಾರಾದ್ರೂ ಬರೋದಿದ್ರೆ ಸಖತ್ತಾಗಿದೆ ಬಿಡ್ತೀನಿ. ಇವಾಗ ನೋಡಿ ಎಷ್ಟು ಟೈಮ್ ಆಯ್ತು, ನಾವು ಲೇಟ್ ಆಗಿ. ಏ ಇರಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಿಚ್ ಆನ್ ಮಾಡೆ. ಎರಡು ವಾಶ್ರೂಮ್ ಇದೆ. ಭೋಜನ ಅಂಡ್ ದೆನ್ ಈಗ ವಾಟರ್ ಗೇಮ್ಸ್ಗೋಸ್ಕರ ರೆಡಿ ಆಗಿದ್ದೀನಿ ನೋಡಿ. ತಿಂತಾ ಇದ್ದೀರಾ ನೀವು? ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ. 1:30 ಊಟ ಅಂತ ಅಂದಿದ್ರು. ಅಂತ ಬೈದ. ರೂಮಿಂದ ಈಗ ಊಟದಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ವಿಡಿಯೋ ಮಾಡ್ತೀನಿ. ಊಟ ಆಯಿತು ಗೈಸ್. ಈಗ ನಾವು ವಾಟರ್ ಗೇಮ್ಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ವಾಟರ್ ಗೇಮ್ಸ್ಗೆ ರೆಡಿನಾ? ರೆಡಿ ಬನ್ನಿ. ನೋಡಿ ಈಗ ವಾಟರ್ ಸ್ಪೋರ್ಟ್ಸ್ಗೆ ರೀಚ್ ಆಗಿದ್ದೀವಿ. ಏನು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಈಗ ಕಯಾಕಿಂಗು, ರಿವರ್ ರಾಫ್ಟಿಂಗು ಇಲ್ಲಿ ಮಾಡಿಸ್ತಾರಂತೆ. ಆ ಸೈಡ್ ಮುಖ ಮಾಡಿ ಕೂತ್ಕೊಳ್ಳಿಗೆ. ಮೇಡಮ್ ಕೂತ್ಕೊಳ್ಳಿ. ಹಲೋ ಮೇಡಮ್ ಕೂತ್ಕೊಳ್ಳಿ ಕೆಳಗಡೆ. ಆ ಸೈಡ್ ಮುಖ ಮಾಡಿ. ಹಾ, ಎರಡು ಕೈಯಿಂದ ರೋಪನ್ ಹಿಡೀರಿ. ಹಲೋ ಸೇ ಗಾಯ್ಸ್, ಹಲೋ ಸೇ ಗಾಯ್ಸ್, ಸ್ಟಾಪ್ ಇಡ್. ಹಲೋ ಸ್ಟಾಪ್ ಪೆಡಲ್. ಜಸ್ಟ್ ಒಂದ್ಸತ ಎಲ್ಲರೂ ಹೈ ಫೈ ಮಾಡೋಣ. ಇದೆಲ್ಲ ಪೆಡಲ್ ಹಿಡಿ. ಬೋಲೋ ಕಾಲಿ ಮೈಯಾಕಿ. ತಳಿ ಗಾಯ್ಸ್, ಫಾರ್ವರ್ಡ್. ಸೇ ಗಾಯ್ಸ್, ಸ್ಟಾಪ್. Forward guys, forward, be forward. Get on, get on, get on, get on. Get back. Take us forward. Holding guys, pass. Pass, guys, pass. Forward guys, forward, pass. ನಾನು ಸಣ್ಣ ಇದ್ದೀನಿ, ನನ್ನ ಜೊತೆ ಯಾರು ಪಾರ್ಟ್ನರ್ ಇರಲಿಲ್ಲ ಅಂತ ನನ್ನನ್ನು ಮುಂದೆ ಕೂರಿಸ್ಬಿಟ್ಟಿದ್ರು. ಹಾಗಾಗಿ ನಾನು ಮುಂದೆ ಕೂತಿದ್ದೀನಿ. ಚೆನ್ನಾಗಿದೆ ಜಂಗಲ್ ಫುಲ್. ಕೊಡ್ತಿಲ್ಲ ಅಲ್ಲಿ. ಇದೆಲ್ಲ ಫುಲ್ ಕಾಡ್ ಒಳಗೇನೆ ರೆಸಾರ್ಟ್ ಮಾಡಿರೋದು. ತುಂಬಾ ಚೆನ್ನಾಗಿತ್ತು. ನಾವು ನೈಟ್ ವ್ಯೂ ನೋಡಕ್ ಆಗ್ಲೇ ಇಲ್ಲ. ಅಲ್ಲೇ ಸುಸ್ತಾಗಿ ಹೆಚ್ಚು ನಾವು 8:39ಗೆ ಬಂದ್ವಿ ಅಲ್ವಾ ರೆಸಾರ್ಟ್ಗೆ. ಬೈಕಲ್ಲಿ ಬಂದಿದ್ದು. ಬಂದ ತಕ್ಷಣ ಊಟ ಮಾಡಿದ್ವಿ. ಊಟ ಮಾಡಿ ಸುಸ್ತಾಗಿತ್ತು. ಮಲ್ಕೊಂಡು. ಆಕ್ಚುಲಿ ಪ್ಲಾನ್ ಇದ್ದಿದ್ದು ನೈಟ್ ಪೂಲ್ ಇಳಿಬೇಕು ಅಂತ. ಆಗ್ಲಿಲ್ಲ. 400 ಜನ ಆಡಿದ್ದಾರೆ, ನೀವು ನೈಟ್ ಅಂಡ್ ಪೂಲಿಗೆ ಇಳಿತೀರಾ ಅಂತ ಅಂದ್ರು. ಗಲೀಜಾಗಿದೆ ಅಂತ, ಹಂಗಾಗಿ ಇಳಿಲಿಲ್ಲ. ಅದು ಒಂದು ರೀಸನು. ಸುಸ್ತಾಗಿತ್ತು. ಬಾರೆ ಇಲ್ಲೇ ಆಗುತ್ತೆ ಶುರು ಮಾಡಿ.
ನೀನು ಮದುವೆ ತಗೊಂಡ್ಯಾ? ಏನೋ ಒಂಥರ ಚೆನ್ನಾಗಿದೆ ಅಲ್ವಾ? ಮಾರ್ನಿಂಗ್ ಫ್ರೆಶ್ ಏರ್ ಬರ್ತಾ ಇದೆ. ಹಾಂ, ನಂಗೂ ಮನೆ ಥರ ತುಂಬ ಇಷ್ಟ. ರೆಸಾರ್ಟ್ ಮಾತ್ರ ಸಖತ್ತಾಗಿದೆ. ನೈಟ್ ವ್ಯೂ ಚೆನ್ನಾಗಿದೆ. ಇಂಡೋರ್ ಗೇಮ್ಸ್ಗಳಿದೆ, ಔಟ್ಡೋರ್ ಗೇಮ್ಸ್ ಅಷ್ಟೊಂದಿಲ್ಲ ಆ್ಯಕ್ಟಿವಿಟೀಸು. ಬಟ್ ಏನು ಬೇಕಾಗಲ್ಲ ಔಟ್ಡೋರ್ ಗೇಮ್ಸ್ಗಳು. ನಮಗೆ ರೆಸಾರ್ಟ್ ಒಂದು ರೌಂಡ್ ನಾವು ನೋಡೋಕ್ಕೆ ಟೈಮ್ ಆಗುತ್ತಲ್ಲ. ನಮಗೆ ಒನ್ ಡೇ ನಮ್ಗೆ ಅಲ್ಲಿ ಅವಶ್ಯಕತೆ ಇಲ್ಲ. ವಾಟರ್ ಗೇಮ್ಸೇ ಒಂದಿನ ಫುಲ್. ನಿನ್ನೆ ಫುಲ್ ವಾಟರ್ ಗೇಮ್ಸಿಗೆ ಹೋಗಿದ್ದು. ಏನು ವೇಸ್ಟ್ ಬಂದು ಚೆಕ್-ಇನ್ ಆಗಿ ಏನು ಎಕ್ಸರ್ಸೈಸ್ ಜಿಮ್ ಏರಿಯಾ, ಎಲ್ಲಿ ಜಿಮ್ ಏರಿಯಾ ಇತ್ತು. ಈಗೆಲ್ಲ ಕಾಮನ್ ಅದು ಎಲ್ಲರೂ ಜಿಮ್ ಏರಿಯಾ ಎಲ್ಲ ಇರುತ್ತೆ. ಪೂಲ್ ವ್ಯೂ ನೋಡಿ. ಇದನ್ನು ಡಾಲ್ಮೆಂಟ್ರಿ ಅನ್ಕೊಂತೀನಿ. ನಾವಿರೋ ರೂಮ್ ಇದು. ಹಿಂದ್ಗಡೆ ಇದು ನೋಡು, ಅದು ಟೆಂಟ್ ಹಾಕಿದ್ದಾರೆ. ಅದೇ ಭಾಳ ಜನ ಬಂದಿದ್ದಾರೆ. ಇವತ್ತೆಲ್ಲ ಚೆಕ್ಔಟ್ ಆಗ್ತದೆ. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ ಸಂಡೇ ನಾವು ಬಂದಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಇದಾಯಿತು, ರಶ್ ಆಯಿತು. ಆಮೇಲೆ ಮಳೆ ಬರಲಿಲ್ಲ ನಮ್ಮ ಲಕ್ಕಿಲಿ. ಅದು ಮಳೆ ಬಂದಿದ್ರೆ ವಾಟರ್ ಸ್ಪೋರ್ಟ್ಸ್ ಏನು ಆಡೋಕ್ಕಾಗ್ತಿರ್ಲಿಲ್ಲ. ಮಳೆ ಬಂದರೆ ಆಡ್ಸಲ್ವಂತೆ, ಏನು ಆಡೋಕ್ಕಾಗಲ್ಲ. ಒಂಥರ ಅಲ್ಟಿ ಆಗಿತ್ತು. ಸಕಲಾಗಿತ್ತು. ಯಾವುದು ಮಹಾನ್ ವಾಟರ್ ಸ್ಪೋರ್ಟ್ಸ್ ಅಂತೆ. ಗಣೇಶ್ ಮಾಹಿ ಅಲ್ಲ, ಮಹಾನ್ ವಾಟರ್ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್. ಸಕಲಾಗಿತ್ತು. ಜಿಪ್ ಲೈನ್ ಅಂತೂ ಒಂದು ಸರ್ತಿ ಲೈಫಲ್ಲಿ ಎಂಜಾಯ್ ಮಾಡಬೇಕು ಗಾಯ್ಸ್. ದಾಂಡೇಲಿ ಬನ್ನಿ, ದಾಂಡೇಲಿನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಚೆನ್ನಾಗಿದೆ. ಫ್ರೆಂಡ್ಸ್ ಬಂದರೆ ಚಂದ. ಅದು ಆ್ಯಕ್ಚುಲಿ ನಾನು ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಎಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡಿಲ್ಲ. ರಿವರ್ ರಾಫ್ಟಿಂಗ್ ಒಂದು ಯಾಕೆ ಅಂತ ಅಂದರೆ ನಮ್ಗಲ್ಲಿ ಮೊಬೈಲ್ ಹಲೋ ಇರಲಿಲ್ಲ. ಅಲೋ ಇರಲಿಲ್ಲ ಅಂದರೆ ತಗೊಂಡು ಹೋಗ್ಬೋದು, ಆದ್ರೆ ನಮ್ಮ ಜವಾಬ್ದಾರಿ. ಅಲ್ಲಿ ಹೋದರೆ ಹೋಯ್ತು ದುಡ್ಡು, ಅಷ್ಟೊಂದೆಲ್ಲ ಫೋನ್ ಹೋಯ್ತು. ಅದಕ್ಕೆ ಅದು ತಗೊಂಡೋಗ್ಲಿಲ್ಲ. ಎಲ್ಲ ಸ್ಕೂಟಿಲೇನೆ ಇಟ್ಬಿಟ್ಟು ಹೋದ್ವಿ. ಹಂಗಾಗಿ ಯಾವುದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಫಸ್ಟು ರಿವರ್ ರಾಫ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದು ನೋಡಿ. ಆ ವಿಡಿಯೋ ಮಾಡಿಸೋದಕ್ಕೆ 1600 ತೊಗೊಂಡಿದ್ದಾರೆ ವಿತ್ ಫೋಟೋ. DSLR ಕ್ಯಾಮ್ರಾದಲ್ಲೂ ಫೋಟೋಸ್ ತೆಗಿತಾರೆ. ಅವ್ರದ್ದು ಇದ್ರ ಕ್ಯಾಮ್ರಾದಲ್ಲೂ ಫೋಟೋಸು ವೀಡಿಯೋಸು ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಅದಕ್ಕೆ 1600 ಎಲ್ಲರದು ವೀಡಿಯೋಸ್ ಒಟ್ಟಿಗೆ ಮಾಡ್ತಾರಲ್ವಾ, ಅದಕ್ಕೆ. ಓ ಬ್ಲೂ ಮೇಲೆ ಹೊಡೆದ್ಲು. ರೂಮ್ ಚೆಕ್ಔಟ್ ಮಾಡ್ಕೊಂಡು ಇದು ದಾಂಡೇಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಹೋದರೆ ಅದು ಬಸ್ಸೆಲ್ಲ ಒಳಗಡೆ ಹೋಗುತ್ತೆ. ಅದರ ಆಪೋಸಿಟ್ ಇಲ್ಲೊಂದು ಶೆಟ್ಟೀಸ್ ಲಂಚ್ ಹೋಮ್ ಅಂತ ಇದೆ, ವೆಜ್ ಆ್ಯಂಡ್ ನಾನ್ ವೆಜ್. ಇದಕ್ಕೆ ಇವಾಗ ಊಟಕ್ಕೆ ಹೋಗೋಣ ಅಂತ ಫ್ಯಾಮಿಲಿ ರೂಮ್ಸು ಕೂಡ ಅವೈಲೇಬಲ್ ಇದೆ ಇಲ್ಲಿ. ಇದಕ್ಕೆ ಊಟಕ್ಕೆ ಹೋಗೋಣ ಅಂತ ಈಗ ನಾವು ಹೋಗ್ತಾ ಇದ್ದೀವಿ. ಟೈಮ್ ಹೆಚ್ಚು ಕಮ್ಮಿ 1:30 ಆಗಿದೆ ಅನ್ಕೋತೀನಿ. 1:30 ಆಗಿದೆ. ಈಗ ನಾವು ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ರೂಮ್ಸ್ ಕೂಡ ಅವೈಲೇಬಲ್ ಇದೆ ಗೈಸ್. ನೋಡಿ ಚೆನ್ನಾಗಿದೆ, ರಿಸರ್ವ್ ಆಗಿದೆ. ಅದು ರಿಸರ್ವ್ ಆಗಿದೆ. ಇಲ್ಲ, ನಾವು 8 ಮೆಂಬರ್ಸ್ ಇದೆ. ವೈಟ್ ರೈಸ್ ಸಿಗಲ್ಲ. ವೈಟ್ ರೈಸ್
ಹುಬ್ಳಿ ಬಸ್ ಸ್ಟ್ಯಾಂಡು ತೋರಿಸೋದು. ಧಾರವಾಡದಲ್ಲಿದ್ದೀವಿ ಗೈಸ್, ಹೇಳೋಣ. ಧಾರವಾಡದಲ್ಲಿ ಧಾರವಾಡ ಪೇಡ ತಗೊಂಡಿದ್ದೀವಿ, ತಿಂದಿವಿ, ಚೆನ್ನಾಗಿದೆ. ಈಗ ಹುಬ್ಳಿಗೆ ಹೊರಟಿದ್ದೀವಿ. ಅದು ಎಲೆಕ್ಟ್ರಿಕ್ ಬಸ್ಸಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನೋಡೋಣ, ಚೆನ್ನಾಗಿದೆ. AC ಬಸ್ಸು ನೋಡಿ, ಇದು ಸ್ಟೇಷನ್ ಎಲೆಕ್ಟ್ರಿಕ್ ಬಸ್. ಏನಕ್ಕೆ ಬರ್ತಪ್ಪ ಬೇಗ? ನಡೀರಿ. ಹುಬ್ಳಿ ಬಸ್ ಬಂತು, ಬಸ್ ಸ್ಟ್ಯಾಂಡ್ ಇದ್ದಾಳಿಂದು. ಎಲೆಕ್ಟ್ರಿಕ್ ಬಸ್ ಬಂತು. ಬನ್ನಿ ಹೋಗೋಣ ಈಗ. ಅಲ್ಲಿ ನಾವು ಹೊರಗಡೆ ಟಿಕೆಟ್ ತಗೊಂಡು ಆಮೇಲೆ ಹೊರಗಡೆ ಹೋಗ್ಬೇಕು ಅಲ್ವಾ? ಕೊಡ್ತಿದ್ದೀವಿ ಎಲ್ಲರೂ. ಟಿಕೆಟ್ ಕೌಂಟರ್ ಟಿಕೆಟ್ ತಗೊಂಡು ಇಲ್ಲಿ ಎಂಟ್ರಿ ಕೊಟ್ಟು, ಹಾಂ ಅಲ್ವಾ, ಸೇಮ್ ಮೆಟ್ರೋ ಥರ. ಆಮೇಲೆ ಟಿಕೆಟ್ ತೊಗೊಂಡಿದ್ದು ಇಲ್ಲಿ ಎಂಟ್ರಿ ಕೊಡುತ್ತೆ. ಇಲ್ಲಿ ಹಾಕ್ಬಿಟ್ಟು ಅದನ್ನ ನಾವು ಹಾಂ, ಒಳಗೆ ಹೋಗ್ಬೇಕು. ಓಪನ್ ಆಯ್ತು. ₹38. ಈ ಸ್ಕ್ಯಾನರ್ನ ಅಲ್ಲಿಗೆ ಇಟ್ಟರೆ ಓಪನ್ ಆಗುತ್ತದೆ. ಭಯನೇ ಆಗೋದು, ಮತ್ತೆ ಕ್ಲೋಸ್ ಆಗುತ್ತೆ. ವಾಟರ್ ಬಾಟಲ್ ಕೊಡ್ತೀನಿ. ಸೇಮ್ ಮೆಟ್ರೋ ಫೀಲಿಂಗ್. ಹುಬ್ಳಿ ರೈಲ್ವೆ ಸ್ಟೇಷನ್ ಗೈಸ್. ಭಾಳ ದೊಡ್ಡದಿದೆ ಇದು. ರೈಲ್ ಪ್ಲಾಟ್ಫಾರ್ಮ್ ಕರ್ನಾಟಕಾಸ್ ನಂಬರ್ 1 ರೈಲ್ವೆ ಸ್ಟೇಷನ್ ನೋಡಿ ಗೈಸ್. ವಿತ್ ಮಹಿಷಾಸುರ ಸ್ಟ್ಯಾಚು. ಇದು ಬೇಲೂರು ಕಡೆ. ನಮ್ಮ ಬೇಲೂರು. ಏ ಹಂಗೇನೆ. ನಮ್ಮ ಬೇಲೂರು. ದುರ್ಗಾ ಟೆಂಪಲ್ ಐಹೊಳೆ. ಹಲೋ, ಲಕ್ಷ್ಮೀ ನರಸಿಂಹ. ಅದು ಪಟ್ಟದಕಲ್ಲು. ಇದು ಹಂಪಿ. ಇದು ಹಾಂ. ಹುಬ್ಳಿಯಿಂದ ಟ್ರೈನು 9:36ಗೆ ಹೊರಟುಬಿಟ್ಟು ನಾವು ಬೇಲೂರು ರೀಚಿದಾಗ ಆಲ್ಮೋಸ್ಟ್ 5 ಆಗಿತ್ತು, ಮಾರ್ನಿಂಗ್ 5 ಆಗಿತ್ತು. ಹಾಗಾಗಿ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.